ನಮ್ಮ ಸುಧೀಂದ್ರ ಸ್ವಾಮಿಗಳವರ ಬುದ್ಧಿ ಎಷ್ಟಿತ್ತು ಅಂತಂದರೆ ಕುಶಾಗ್ರ ಮತಯೇ, ನೋಡ್ಲಿಕ್ಕೆ ಹ್ಯಾಕೆ ಕಾಣ್ತಿದ್ರಂತೆ, ಭಾನುದ್ಯುತಯೇ, ಒಳ್ಳೆ ಫಳಫಳ ಹೊಳೆಯತಕ್ಕಂತಹ ಸೂರ್ಯ ಇದ್ದಾಗಿದ್ದರಂತೆ, ಸುವರ್ಣದ ಕಾಂತಿ. ಮತ್ತು ಮಂತ್ರಾಲಯ ಪ್ರಭುಗಳಾಗಿರಲಿಲ್ಲ, ಅವ್ರು ನೋಡಿ ಕಪ್ಪಿರ್ತಿದ್ರಂತೆ. ಅವ್ರ ಜೀವಿತಾವಧಿಯಲ್ಲಿ ಕಪ್ಪಾಗಿರೋರಂಥವ್ರು. ಸುಧೀಂದ್ರ ಸ್ವಾಮಿಗಳವರು ಹಾಗಲ್ಲ, ನೋಡ್ಲಿಕ್ಕೂ ಅಷ್ಟೇ ತಳ 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 ಸೂರ್ಯ ಹೊಳೆದಾಗ ಹೊಳಿತಾ ಇರಬೇಕು. ಅವರ ಕಾಂತಿ ಅಂಥ ಕಾಂತಿ. ಇದರ ಮೇಲೆ ಅವರ ಬುದ್ಧಿಯನ್ನು ವರ್ಣನೆ ಮಾಡಿದ್ದಾರೆ, ಕೇಳಬೇಕದನ್ನು. ವಾದೀಂದ್ರ ಸ್ವಾಮಿಗಳವರು ಚಿತ್ರಣ ಮಾಡಿದ್ದಾರೆ. ವ್ಯಾಧೂತಾವದ್ಯ ಹೃದಯ ಮಿತಕೃತಿ ರಚನಾ ಚಾರು ಚಾತುರ್ಯ ಹೃಷ್ಯತ್ ಕರ್ನಾಟಕ ಕ್ಷೋಣಿಪಾಲ ಪ್ರತಿಪದ ರಚಿತಾನೇಕ ರತ್ನಾಭಿಷೇಕ ಪತ್ರೀಶಾರೂಢ ಲಕ್ಷ್ಮೀ ಪತಿಪದ ನಲಿನೋ ದಗ್ರರೋಲಂಬಲೀಲ ವಿಖ್ಯಾತ ಶ್ರೀ ಸುಧೀಂದ್ರ ವ್ರತಿಪತಿರತುಲಂ ಭದ್ರಮುನ್ನಿದ್ರಯೇನ್ನಃ. ಆ ಕಾಲಕ್ಕಿದ್ದಂತಹ ಅವರಿನ್ನೂ ಯವನಾವಸ್ಥೆ ಅಷ್ಟೇ, ಆ ಹೊತ್ತಿಗೆ ಅವರು ರಚನೆ ಮಾಡಿದಂತಹ ಕೃತಿಗಳನ್ನು, ಆ ಕೃತಿಗಳ ಬಗ್ಗೆ ಹೇಳ್ತಾರೆ. ವ್ಯಾಧೂತ ಅವಧ್ಯ ಹೃದಯ, ಅವಧ್ಯ ದೋಷಗಳು ಒಂದು ದೋಷ ಹುಡುಕಿದರೂ ಸಿಗೋಲ್ಲ. ದ್ವಿತೀಯ ಸ್ಕಂಧದ ತಾತ್ಪರ್ಯಕ್ಕೆ ಅವರ ವ್ಯಾಖ್ಯಾನ ಇದೆ. ಭಾಗವತ ದ್ವಿತೀಯ ಸ್ಕಂದಕ್ಕೆ ತುಂಬ ಕಠಿಣ, ಚಿಕ್ಕದು ಅತ್ಯಂತ ಕಠಿಣ. ಬ್ರಾಹ್ಮಕಲ್ಪದ ಸೃಷ್ಟಿಯ ವರ್ಣನೆ ಇದೆ ಅಲ್ಲಿ. ಅದು ನಾರದರಿಗೂ ಮತ್ತು ಬ್ರಹ್ಮದೇವರಿಗೂ ತಂದೆ ಮಕ್ಕಳ ಸಂವಾದ, ಅತ್ಯಂತ ಕಠಿಣವಾದದ್ದು. ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅದರಂತೆಯೇ ಏಕಾದಶ ಸ್ಕಂದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಬರೇ ಜಟಿಲವಾದ ವಿಚಾರ ಅಲ್ಲಿ. ತೈಲಗೀತಾ, ಭಿಕ್ಷುಗೀತಾ, ಅವಧೂತ ಗೀತಾ, ಹಂಸಗೀತಾ, ಬರೀ ಇಂಥದ್ದೇನೆ ಅಲ್ಲಿ. ಜಾಯಂತೆಯರ ಉಪಾಖ್ಯಾನ ಮುಂತಾದ ಆಚಾರ್ಯರ ತಾತ್ಪರ್ಯವೂ ಅತ್ಯಂತ ಹಿರಿದಾಗಿದೆ. ಅದಕ್ಕೆ ಆ ಭಾಗಕ್ಕೆ ವ್ಯಾಖ್ಯಾನ ಕೊಡ್ತಾರೆ ಮಹಾನುಭಾವರು. ಇದರ ಮೇಲೆ ಬರೀ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದೆ, ಇಲ್ಲ ಶಾಸ್ತ್ರಕ್ಕೆ ವ್ಯಾಖ್ಯಾನ ಮಾಡಿದೆ, ಇಲ್ಲ ಅಷ್ಟೇ ಅಲ್ಲ. ಅವರಲ್ಲಿ ಕಾವ್ಯ ರಚನಾ ಕೌಶಲ್ಯ ಎಷ್ಟಿತ್ತು, ಸಾಹಿತ್ಯದಲ್ಲಿ ಎಂಥ ನೈಪುಣ್ಯ ಇತ್ತು ಅಂದರೆ ಅವರಿಗೆ ಸುಭದ್ರಾ ಪರಿಣಯ ಅಂತ ಒಂದು ನಾಟಕ ಮಾಡಿದ್ದಾರೆ. ನಾಟಕ ನಿಮ್ಗೆ ಆ ಕೌಶಲ್ಯ ನೋಡಬೇಕು ಅಂತಂದರೆ ನಾಟಕ ರಚನೆ ಮಾಡಿದರೆ, ನಾಟಕದಲ್ಲಿ ಒಬ್ಬರಿಗೊಬ್ಬರಿಗೆ ಸಂವಾದದ ಮಾತು, ಗದ್ಯ ಭಾಗನೂ ಇರುತ್ತೆ, ಅದನ್ನು ನಿರೂಪಣೆ ಮಾಡುವ ಶೈಲಿಯಲ್ಲಿ ಪದ್ಯಗಳು ಇರ್ತವೆ. ಗದ್ಯ ಪದ್ಯ ಉಭಯಾತ್ಮಕವಾಗಿ ಅನೇಕರ ಸಂವಾದವನ್ನು ಸೇರಿಸಿ ರೂಪಕಾದಿಗಳನ್ನೆಲ್ಲ ನಿರ್ಮಾಣ ಮಾಡಬೇಕಾದ್ರೆ ತುಂಬ ಹಿಡಿತ ಇದ್ದವರಿಗೆ ಮಾತ್ರ ಸಾಧ್ಯ. ಅದು ಅವರು ಆರಿಸಿಕೊಂಡಂತಹ ಅದ್ಭುತ ಪ್ರಸಂಗ. ಯತಿವೇಷದಲ್ಲಿ ಬಂದು, ತ್ರಿದಂಡಿ ಸನ್ಯಾಸಿಯ ವೇಷದಲ್ಲಿ ಬಂದು ಕೃಷ್ಣಾನುಗ್ರಹಕ್ಕೆ ಪಾತ್ರರಾಗಿ ಬಲರಾಮಾದಿಗಳಿಗೆ ಗೊತ್ತಾಗದೇ ಇದ್ದಂತೆ ಸುಭದ್ರಾದೇವಿಯನ್ನು ಪ್ರಣಯ ಮಾಡಿಕೊಳ್ತಾರಲ್ಲ ಅರ್ಜುನರು, ಆ ಪ್ರಸಂಗ ತಗೊಂಡಿದ್ದಾರೆ. ಬಹಳ ಚೆನ್ನಾಗಿದೆ, ಅದ್ಭುತವಾದ ನಾಟಕ ಅದು. ಆ ನಾಟಕ ಇವತ್ತು ದುರಂತ ಅಂತಂದರೆ ನಮ್ಮಲ್ಲಿ ಚಾಲ್ತಿಯಲ್ಲಿಲ್ಲ. ಅದು ಇವು ಕ್ರಿಮೋರ್ ವಿಷಯ ಮುಂತಾದವುಗಳೇನಿದ್ದಾವೆ, ಅಭಿಜ್ಞಾನ ಶಾಕುಂತಲ ಇತ್ಯಾದಿಗಳು, ಅವುಗಳನ್ನು ಮೀರಿಸುವ ಶೈಲಿಯಲ್ಲಿ ಕಾಣಬಹುದು. ಅದ್ಭುತವಾದಂತಹ ಗ್ರಂಥ ರಚನಾ ಕೌಶಲ್ಯ. ಇದರಂತೆ ಇನ್ನೊಂದು ಗ್ರಂಥ ರಚನೆ ಮಾಡಿದ್ದಾರೆ. ಅದಂತೂ ವಿದ್ವತ್ ಪ್ರಪಂಚಕ್ಕೆ ಒಂದು ರೀತಿಯಲ್ಲಿ ಸವಾಲು. ಸಾಧಾರಣ ಅರ್ಥಾಲಂಕಾರ, ಶಬ್ದಾಲಂಕಾರಗಳು ಅಂತ ಇದ್ದಾವೆ. ಶಬ್ದಾಲಂಕಾರ ಅಂದರೆ ಶಬ್ದದ ಪ್ರಾಸ ಇರಬೇಕು, ಕುಣಿತಾ ಇರೋ ಹಾಗಿರಬೇಕು. ನಾನೇನೇನೇನೋ ಬರೀ ನಕಾರ. ಪಂಡಿತಾಚಾರ್ಯರ ವರ್ಣನೆ ಹೀಗೆಲ್ಲ ಇದೆ. ಕೆಲವು ಶಬ್ದಗಳಿದ್ದಾವೆ. ಆ ಶಬ್ದಗಳಲ್ಲಿ ಈಗ ನಮಗೆ ಶಬ್ದಾಲಂಕಾರದಲ್ಲೇ ನೋಡೋದಾದರೆ ಖಂಡೀ ಭವದ್ಬಹುಲ ಡಿಂಡೀರ ಜೃಂಭಣ ಸುಚಂಡೀಕೃತೋ ಡಿ 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 ಅಂತ ಹಾಗೆ ಬರಬೇಕದು. ನಕಾರ ಡಕಾರಗಳನ್ನು ಆ ಕುದುರೆ ಎಲ್ಲಿ ಹೆಜ್ಜೆ ಇಡುತ್ತೋ ಹಾಗೆ ಇಟ್ಟಾಗೆ ಅಲ್ಲಲ್ಲಿ ಹೈಗ್ರೀವ ದೇವರು ಹೆಜ್ಜೆ ಇಡ್ತಾ ಬರ್ತಾ ಇದ್ದಾನೆ. ರಾಮ ಶಿರೋಮಣಿಧ ರಾಮ ಸಮೇತ ಬಲರಾಮಾಭಿಧಾನುಜರತಿಂ. ಎಲ್ಲಿ ತಾಳ ಹಾಕ್ತೀವಿ ಅಲ್ಲಿಗೆ ಆ ಅಕ್ಷರ ಬರಬೇಕು, ಅರ್ಥ ಇನ್ಯಾಗಿರ್ಬೇಕು. ಮತ್ತೆ ಹೀಗೆಲ್ಲ ಅದಕ್ಕೆ ಬಹಳ ಕಠಿಣ. ಅದು ಎಲ್ಲರಿಗೂ ಹಾಗೆಲ್ಲ ಹಿಡ್ತಾ ಬರೋಲ್ಲ. ಇದು ಶಬ್ದಾಲಂಕಾರ. ಶಬ್ದದಲ್ಲಿ ಹಾಗೆ ಸ್ವಾರಸ್ಯ ಇರಬೇಕು. ಅರ್ಥಾಲಂಕಾರನೂ ಹೀಗೆ ಇರಬೇಕು. ವರ್ಣನೆ ಮಾಡಿದ್ರು ಅಂತಂದರೆ ಆ ಚತುರತೆಯಲ್ಲಿ ಮುಳುಗಿ ಹೋಗಬೇಕು. ಅವನಿಗೆ ಯಾವುದೋ ವಾತಾವರಣದಲ್ಲಿದ್ದ ವ್ಯಕ್ತಿ ಈ ಪದ್ಯ ಕೇಳಿದ ಅಂದರೆ ಇನ್ಯಾವುದೋ ವಾತಾವರಣಕ್ಕೆ ಹೊಡೆದು ಎಳ್ಕೊಂಡು ಹೋಗಬೇಕು. ಈಗ ಆ ಶಕ್ತಿ ಆ ಕಾವ್ಯಕ್ಕಿದೆ, ಆ ಸಂಸ್ಕೃತ ಭಾಷೆಗಿದೆ. ಅಂತಹ ಮಹತ್ವವನ್ನು ಬಳಕೆ ಮಾಡಿಕೊಂಡವರಿದ್ದಾರೆ ಸಂಸ್ಕೃತ ಕವಿಗಳು. ಸುಧೀಂದ್ರ ಸ್ವಾಮಿಗಳವರು ಬುದ್ಧಿ ಎಷ್ಟಿರಬೇಕ್ರಿ. ತಾವು ಅಲಂಕಾರಗಳನ್ನು ವರ್ಣನೆ ಮಾಡುತ್ತಾರೆ. ಸಹಸ್ರಾರು ಅಲಂಕಾರಗಳಿದ್ದಾವೆ. ಪ್ರತೀಪಾಲಂಕಾರ, ಅರ್ಥಾಂತರನ್ಯಾಸ ಅಂತ
ಉಪಮಾ, ಇವೆಲ್ಲ ರೂಪಕ ಅಂತ ಬೇಕಾಷ್ಟು ಇದ್ದಾವೆ. ಬೇರೆಯವರೆಲ್ಲ ಬಳಕೆ ಮಾಡಿದ್ದಾರೆ. ಇವತ್ತಿಗೂ ದೊಡ್ಡ 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 ಕವಿಗಳು ಸಿಗ್ತಾರೆ. ಜಗನ್ನಾಥ ಪಂಡಿತರು ಅಂತ, ಅಪ್ಪಯ್ಯ ದೀಕ್ಷಿತರು, ಇವರದೆಲ್ಲ ಕುಬಲೆಯಾನಂದ, ರಸಗಂಗಾಧರ ಅಂತ 6 ಬಾರಿ ಕಾವ್ಯಗಳು. ಅವರೆಲ್ಲ ಯಾರನ್ನು ವರ್ಣನೆ ಮಾಡ್ತಾರೆ? ಹೆಣ್ಣಿನ ಮೈಮಾಟ ವರ್ಣನೆ ಮಾಡಬೇಕು. ಅಲಂಕಾರಕ್ಕೆ ಅಂತ ಸಿಗೋದು ಅದೊಂದೇ, ಒಂದು ಹೆಣ್ಣು. ಇಲ್ಲ ಒಂದಷ್ಟು ರಾಜರು ಗೀಜರನ್ನು ವರ್ಣನೆ ಮಾಡಿದರೆ ಒಂದಷ್ಟು ಏನಾರ ಕೊಡ್ತಾರೆ ಅಂತ. ರಾಜ ರಾಮಾನುಬಂಧಿನ, ರಾಜರು ಅಥವಾ ರಾಮ ಅಂತಂದರೆ ಹೆಣ್ಣು. ಹೆಣ್ಣಿನ ಮೈಮಾಟವನ್ನು, ಇಲ್ಲ ರಾಜರಲ್ಲಿರುವಂತಹ ಔದಾರ್ಯ ಅಂತ, ಅದು ಇದು ಇತ್ತೋ ಇಲ್ವೋ ಒಟ್ಟಂತೂ ಅವುಗಳನ್ನೆಲ್ಲ ವರ್ಣನೆ ಮಾಡಿದ್ರೆ ನಿಮಗೊಂದಿಷ್ಟೇನೋ ಮನ್ನಣೆ ಸಿಗತ್ತೆ. ಎಲ್ಲರ ನಾಲಿಗೆ ಇಲ್ಲಿಗೆ ಸತ್ತೋಗಿತ್ತು. ಆದರೆ ಇಂಥ ಗುರುಭಕ್ತರೊಬ್ಬರು ಆ ಕಾಲಕ್ಕೆ ಪ್ರಾದುರ್ಭೂತರಾದರಲ್ಲ, ಆಚಾರ್ಯರ ಪರಂಪರೆ. ಆಚಾರ್ಯರಂದದ್ದು ಅದನ್ನೇ ಮಾತನ್ನ. ನೀವು ಅಲಂಕಾರಾದಿಗಳನ್ನಾಗಲಿ ಬೇಕಾದ್ದು ವಿನಿಯೋಗ ಮಾಡಬೇಕಾಗಿದ್ದರು ಯಾರಿಗೆ? ಧ್ಯಾಯೇ ತಂ ಪರಮಾನಂದಂ ಯನ್ಮಾತಾ ಪತಿಮಯದ ಪರಮಾನಂದಂ ಉಜ್ಜಿತ ಪರಮಾನಂದಂ ಪತ್ಯಾದ್ಯಾದ್ಯಾಶ್ರಮೈ ಸದೈವ ಪರಮಾನಂದಂ. ಭಾಭಾ 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 ಏನ ಕಾವ್ಯಾಲಂಕಾರದಲ್ಲಿ ಕುಣಿಸಿಬಿಟ್ಟಿದ್ದಾರೆ ಭಗವಂತನನ್ನ. ಅಂಥ ಸತ್ಕಾವ್ಯ ಪರಂಪರೆ ಬೆಳೀತಲ್ಲ, ಆ ಪರಂಪರೆಯಲ್ಲಿ ಬಂದಂತಹ ಮಹನೀಯರು ಈ ಅಲಂಕಾರಗಳನ್ನೆಲ್ಲ ವಿನಿಯೋಗ ಮಾಡಿದ್ದು ಯಾರಿಗೆ ಗೊತ್ತೇನೋ? ಯಾರು ಅಲಂಕಾರನೇ ಮಾಡ್ಕೊಳ್ಳಲ್ವೋ ಅವ್ರ ಮೇಲೆ ವಿನಿಯೋಗ ಮಾಡ್ತಾರೆ. ಯಾರು ವೃಂದಾವನ ಪ್ರವೇಶ ಮಾಡಿದರೆ ಬೇರೆ ಗೃಹಸ್ಥರಿಗೆ ಅಲಂಕಾರಕ್ಕೆ ಎಂದು ಕೂಡಿಸಬಹುದು ಅಷ್ಟೇ, ಯತಿಗಳಿಗೆ ಅಲಂಕಾರ ಇಲ್ಲ. ಅಂತಹ ಯತಿಶ್ರೇಷ್ಠರಾದ ತಮ್ಮ ಗುರುಗಳು ವಿಜೇಂದ್ರ ಸ್ವಾಮಿಗಳವರ ಮೇಲೆ ಅಲಂಕಾರ ಮಂಜರಿ ಅಂತ ಒಂದು ಗ್ರಂಥ ನಿರ್ಮಾಣ ಮಾಡಿದ್ದಾರೆ. ದಾಖಲೆಯ ಕೃತಿ ಅದು, ಅದ್ಭುತ ಕೃತಿ. ಎಲ್ಲ ಅಲಂಕಾರಗಳನ್ನು ತಮ್ಮ ಗುರುಗಳ ಅಂತರ್ಯಾಮಿ ಶ್ರೀಹರಿಗೆ ಒಪ್ಪಿಸಿಬಿಡ್ತಾರೆ. ಇಂಥ ಅದ್ಭುತವಾದ ವೈದುಷ್ಯ ಸುಧೀಂದ್ರ ಸ್ವಾಮಿಗಳವರದು, ಒಂದಲ್ಲ ಎರಡಲ್ಲ ಅವರದ್ದು. ಅದಕ್ಕೆ ಅವರ ಆ ಗ್ರಂಥ ರಚನಾ ಕೌಶಲ್ಯವನ್ನು ಕಂಡ ಅವತ್ತಿನ ಅರಸು, ವಿಜಯನಗರದ ಅರಸು ಮಾಡಿದ್ದೇನು ಗೊತ್ತೇನೋ? ಅವರು ಒಂದು ಹೆಜ್ಜೆ ಇಟ್ಟರೆ ಸ್ವಾಮಿ ಸ್ವಲ್ಪ ನಿಲ್ರಿ ಅಂದ್ಬಿಟ್ಟು ತಮ್ಮ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಒಂದು ಹೆಜ್ಜೆ ಇಟ್ಟರೆ ಸ್ವಲ್ಪ ಸ್ವಲ್ಪ ನಿಲ್ರಿ ಅಂತ ಅಲ್ಲೇ ಕೂಡಿಸಿ ಅಲ್ಲೊಂದು ರತ್ನಾಭಿಷೇಕ ಮಾಡಬೇಕು. ಇನ್ನೊಂದು ಹೆಜ್ಜೆ ಇಟ್ಟರೆ ಸ್ವಲ್ಪ ನಿಲ್ರಿ ಅಂತ ಮತ್ತೆ ರತ್ನಾಭಿಷೇಕ. ಪ್ರತಿ ಪದ ರಚಿತಾನೇಕ ರತ್ನಾಭಿಷೇಕ. ಈಗಿನ ಜ್ಞಾನಿಗಳಂತಾರೆ ಒಂದೊಂದು ಅಕ್ಷರಕ್ಕೂ ಒಂದೊಂದು, ಪ್ರತಿ ಪದ ಅಂದ್ರೆ ಒಂದೊಂದು ಪದ ಅವರ ಗ್ರಂಥ ರಚನೆಯಲ್ಲಿ ಮಾಡಿದ ಪದಗಳು, ಆ ಪದಕ್ಕೆ ಒಂದೊಂದು ಪದಕ್ಕೆ ಒಂದೊಂದು ರತ್ನಾಭಿಷೇಕ ಮಾಡಿದ್ದಂತೆ. ಅಂತಹ ಕವಿಗಳಾಗಿದ್ದರು ಅವರು ಕೂಡ. ರಾಜರು ಆ ಕಾಲಕ್ಕಾಗಿರ್ತಿದ್ರು. ಇಂಥ ಮಹನೀಯರು ಅವರೇನು ಸಾಮಾನ್ಯರಲ್ಲ ಸುಧೀಂದ್ರ ಸ್ವಾಮಿಗಳವರು. ಅದರ ಮೇಲೆ ಒಳಗಡೆಯಲ್ಲಿ ಭಕ್ತಿ, ಎಷ್ಟು ಭಕ್ತಿ ಅವರದ್ದು. ಅವರ ಭಕ್ತಿ, ಅವರ ಪೂಜಾಕ್ಕೆ ಒಲಿದು ಬಂದಿದ್ದಂತಹ ಸ್ವಾಮಿ ಪತ್ರೀಶಾರೂಢಲಕ್ಷ್ಮೀ, ಅಷ್ಟಭುಜದಲ್ಲಿ ನಾನಾ ತರಹದ ಆಯುಧಗಳನ್ನು ಧಾರಣ ಮಾಡಿದ ಗರುಡದೇವರು, ಗರುಡದೇವರ ಮೇಲೆ ಲಕ್ಷ್ಮೀನಾರಾಯಣ. ಇವತ್ತಿಗೂ ಮಂತ್ರಾಲಯ ಮಠದ ಸಂಸ್ಥಾನದಲ್ಲಿ ಮೇಲಿಡ್ತಾರೆ. ಮೇಲೆ ಒಂದು ಗರುಡ ವಾಹನ ಲಕ್ಷ್ಮೀನಾರಾಯಣ ದೇವರ ಪ್ರತೀಕ ಇಡ್ತಾರೆ. ಇವತ್ತೆಲ್ಲ ಚಿತ್ರಗಿತ್ರ ಎಲ್ಲ ಸಿಗುತ್ತೆ, ನೀವು ನೋಡ್ಬೋದು. ಆ ಗರುಡ ದೇವರಿಗೆ ಅಷ್ಟಭುಜ ಇದೆ. ಅಷ್ಟಭುಜದ ಗರುಡ ದೇವರ ಮೇಲೆ ಲಕ್ಷ್ಮೀನಾರಾಯಣ, ತಾಮ್ರಮಯವಾದ ಪ್ರತೀಕ. ಅದು ಅವರಿಗೆ ದೊರೆತದ್ದು. ಅದು ಭಗವಂತ ತಾನೇ ಒಲಿದು ನಾ ಇಂಥ ಕಡೆಯಲ್ಲಿದ್ದೇನೆ, ನನ್ನ ನೀ ಪೂಜೆ ಮಾಡಬೇಕಪ್ಪ ಅಂತ. ಪತ್ರೀಶಾ, ಪತ್ರ ಅಂತಂದರೆ ರೆಕ್ಕೆ, ಪತ್ರಿ ರೆಕ್ಕೆ ಉಳ್ಳ ಹಕ್ಕಿಗಳು, ಅವುಗಳಲ್ಲಿ ಈಶ ಗರುಡದೇವರು. ಪತ್ರೀಶಾ ಆರೂಢ ಲಕ್ಷ್ಮೀಪತಿ ಪದ ನಲಿನ ಉದಗ್ರ ರೋರಂಬಲೀಲಹ. ಅದರ ಮೇಲೆ ಅತ್ಯದ್ಭುತವಾದ ಭಗವಂತನ ಪಾದ ಅಂತ ಅನ್ನೋದು ಒಂದು ಕಮಲ ಆದರೆ, ನಲಿನವಾದರೆ ಅದರಲ್ಲಿ ಸದಾ ದುಂಬಿಯಂತೆ ಇರ್ತಾ ಇದ್ದವು. ಅಷ್ಟು ಭಗವಂತನಲ್ಲಿ ಆಸಕ್ತಿ ಅವರಿಗೆ. ಇನ್ನೆಲ್ಲ ಹೇಳ್ತಾರೆ, ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತ ಶ್ರೀಪತಯೇ ಸುಧೀಂದ್ರ ಯತಯೇ ನಮಃ ಅಂತ. ಅಂತಹ ಮಹಾನುಭಾವರು ಸುಧೀಂದ್ರ ಸ್ವಾಮಿಗಳವರು. ಆ ಕಾಲಕ್ಕೆ ಅವರಲ್ಲಿ ಅಧ್ಯಯನಕ್ಕೆ ಅಂತ ವೆಂಕಟನಾಥಾಚಾರ್ಯರಲ್ಲಿಗೆ ಹೋಗೋಣ. ಹೋದಾಗ ಆ ಕಾಲಕ್ಕೆ ಕುಂಭಕೋಣದ ಚಿತ್ರಣ ಮಾಡಿದ್ದಾರೆ, ಕೇಳಬೇಕು ಕಾವ್ಯದಲ್ಲಿ. ಏನು ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಸರೋವರಗಳು, ಮೊದಲೇ ದೇವಸ್ಥಾನಗಳ ನಗರಿ. 5 ದೇವಸ್ಥಾನ ಅತ್ಯಂತ ಪ್ರಧಾನ ಅಲ್ಲೆಲ್ಲ. ಅಲ್ಲಿ ಎಂತಹ ಜಂಬುಕೇಶ್ವರ ಆಗಲಿ, ಅಲ್ಲಿ ಶಾರಂಗಪಾಣಿ ಆಗಲಿ, ಅದರಂತೆ ಸುತ್ತಮುತ್ತಲು ಒಂದೊಂದು ಹೆಜ್ಜೆ ಹೆಜ್ಜೆ ಇಟ್ಟಲ್ಲೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನ. ಅಲ್ಲಿ ಅಂತಹ ವರಾಹದೇವರು, ಆದಿವರಾಹರಂತ ಕರೀತಾರೆ, ಅಂತಂತ ದೊಡ್ಡ ದೊಡ್ಡ ಜ್ಞಾನಿಗಳು, ಋಷಿಗಳು, ಮುನಿಗಳು ಇದ್ದು ತಮ್ಮ ಅಪಾರ ಜೀವನವನ್ನು ಸಾರ್ಥಕಗೊಳಿಸಿಕೊಂಡಂತಹ ದೇವಸ್ಥಾನಗಳ ನಗರಿಯದು. ಕಾವೇರಿ ನದಿ ಈಗೆಲ್ಲ ಅಣೆಕಟ್ಟು ಕಟ್ಟದ ಮೇಲೆ ಈಗ ಬಿಟ್ಟರೆ ಮಾತ್ರ ಆ ನಿರಂತರ ಹರಿತಾ ಇದ್ದ ಪ್ರಭಾವ, ಅದರ ಪ್ರಭಾವದಿಂದ ಅಲ್ಲಿ ಹೇಗಿತ್ತು ಅನ್ನೋದನ್ನೆಲ್ಲ
ಚಿತ್ರಣ ಮಾಡ್ತಾರೆ. ಅದನ್ನೆಲ್ಲ ಕೇಳಬೇಕದನ್ನ. ಗ್ರಾಮೇ ಗ್ರಾಮೇ ಅಧ್ಯಾಪಕ ಜಾತ ಮಾತ್ರ ಗೇಹೇ ಗೇಹೇ ಸರ್ವಶಾಸ್ತ್ರಾಗಮಾನ. ಮನೆ ಮನೆಗೂ, ಊರು ಊರಿಗೂ, ಸುತ್ತಮುತ್ತಲ ಹಳ್ಳಿಗಳು, ಆ ಹಳ್ಳಿಗಳಲ್ಲಿ ಪ್ರತಿ ಮನೆ ಮನೆಗೂ 4 ಶಾಸ್ತ್ರದ ಕೋವಿದರು ಪ್ರತಿ ಮನೆಯಲ್ಲಿ ಇರ್ತಿದ್ರಂತೆ. ಒಬ್ರು ಇಬ್ರು ಅಲ್ಲ, ಅಣ್ಣ ತಮ್ಮ ಒಂದು 4-5 ಜನ ಇದ್ದಾರೆ ಅಂದರೆ ಎಲ್ಲರೂ ವಿದ್ವಾಂಸರೇ. ದಡ್ರು ಇರ್ತಾರೆ ಅನ್ನೋದರ ಪರಿಚಯವೇ ಇರ್ತಿರಲಿಲ್ಲ. ಅಧ್ಯಯನ ಮಾಡದೇ ಇದ್ದವರು ಇರ್ತಾರೆ ಅನ್ನೋದರ ಪರಿಚಯ ಸುತ್ತಮುತ್ತಲು ಇಲ್ಲೇ ಇಲ್ಲ. ಸಾಯಂ ಪ್ರಾತರ್ ಹೋಮಧೂಮಾತಿ ನೀಲಂ. ಅದು ವಿಚಿತ್ರ ಅಂತಂದರೆ ಯಾವಾಗಲೂ ನೀಲಿಗಟ್ಟಿರ್ತಿತ್ತಂತೆ ಅಲ್ಲಿಯ ಆ ನಭೋಮಂಡಲಕ್ಕೆ ಆಕಾಶಕ್ಕೆ ಬಣ್ಣ ಇಲ್ಲ. ಆದರೆ ಅಲ್ಲಿ ಆಕಾಶಕ್ಕೆ ಬಣ್ಣ ಯಾವಾಗಲೂ ಇರೋದಂತೆ. ಯಾಕೆ ಅಂದರೆ ಇವರು ಮಾಡಿದ ಹೊಗೆ ಕಟ್ಟಿ ಕಟ್ಟಿ ಯಾವಾಗಲೂ ಹೊಗೆ ಕಟ್ಟಿ ನೀಲಿನೇ ಇರ್ತಿತ್ತಂತೆ. ಇನ್ನೆಂಥ ಕರ್ಮಠರು, ವಿದ್ವಾಂಸರಷ್ಟೇ ಅಲ್ಲ ಕರ್ಮಠರೂ ಇರ್ತಿದ್ರು. ನಿತ್ಯಂ ಯಸ್ಮಿನ್ ಉರ್ವರೀಹಿ ಅಖಿಲಾಭೂಹು. ಎಂಥ ಸಾಲ ಪೂರ್ಣ ಏವ ಸರ್ವೇ ಫಲೌಗೈಹಿ. ಇನ್ನು ಹಣ್ಣು ಹಂಪಲು ಮುಂತಾದವುಗಳಿಂದ ಎಲ್ಲಿ ಧರ್ಮ ನಡೀತಾ ಇರುತ್ತೆ ಅಲ್ಲಿ ಚೆನ್ನಾಗಿ ಹಾಲುಗರಿತಾಳೆ. ಗೋಮಾತೆ ಇದ್ದಾಳಲ್ಲ, ಚೆನ್ನಾಗಿ ಹಾಲುಗರಿತಾಳೆ. ಆ ಭೂಮಿ ಅತ್ಯಂತ ಫಲವತ್ತಾಗಿರುತ್ತೆ. ಬೆಕ್ಕಷ್ಟು ಮಳೆ ಸುರಿಸ್ತಾರೆ ಇಂದ್ರದೇವರು ಅಂತಹ ಪ್ರದೇಶದಲ್ಲಿ. ಪೃಥ್ವೀದೇವ ದೀಕ್ಷಿತ ಏವ ಸರ್ವೇ. ಯಾರನ್ನು ನೋಡಿದ್ರೂ ದೀಕ್ಷಿತರೇ. ಅಲ್ಲಿ ಯಜ್ಞಯಾಗಾದಿಗಳಲ್ಲಿ ದೀಕ್ಷಿತರಾಗಿರುವವರೇ. ಜ್ಯೋತಿಷ್ಠೋಮವನ್ನು ಅಥವಾ ಬೇರೆ ಬೇರೆ ಅಗ್ನಿಷ್ಠೋಮಾದಿಗಳನ್ನು ಒಂದೊಂದಲ್ಲ ಸೋಮಯಾಗಾದಿ ಯಾಗಗಳನ್ನು ಮಾಡುವವರೇ ಅಂಥ ಜ್ಞಾನಿಗಳು. ಅದೊಂದು ದೇವತಾಲೋಕ ಇದ್ದಾಗಿತ್ತಂತೆ ಆ ಕಾಲಕ್ಕೆ. ಅದು ಕಲಿಯುಗ ಅಂತ ಅನಿಸೋದೇ ಇಲ್ಲ, ಕೃತಿಯುಗ ಅಂತ ಇರಬೇಕು. ಆ ಕ್ರಮದಲ್ಲಿದ್ದಂತಹ ಕಾಲ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಸಖ್ಯಕ್ಷ್ಮಾ ಬೃಂದಂದಿನಿ ಸನ್ನಿಧಾನಾತ್. ಹರಿಪಾದೋದಕ ಸಮಕಾವೇರಿ. ಇಲ್ಲಿ ನಮ್ಮ ದಕ್ಷಿಣ ದೇಶದ ಗಂಗೆ ಕಾವೇರಿ.